ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಎಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾನು ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ ಪೇಪರ್ 6 ML ಬಯೋಕೆಮಿಸ್ಟ್ರಿ ಅಂತ ಬರುತ್ತೆ. ಅದೊಂದು ವಿಡಿಯೋ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 2ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಟ್ರಡಕ್ಷನ್ ಟು ದಿ ಬಯೋಕೆಮಿಸ್ಟ್ರಿ ಅಂದರೆ ಏನು, ಅದರ ಸ್ಕೋಪ್ ಏನು, ಅದರ ಏಮ್ ಏನು, ಅದನ್ನ ಯಾಕೆ ಓದಬೇಕು, ಅದರಿಂದ ಏನು ಲಾಭ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಯೋಕೆಮಿಸ್ಟ್ರಿ, ವಾಟ್ ಈಸ್ ಬಯೋಕೆಮಿಸ್ಟ್ರಿ ಅಂದರೆ ಏನು? ಸೊ ನಿಮಗೆ ಗೊತ್ತಿದೆ, ಕೆಮಿಸ್ಟ್ರಿ ಆಫ್ ಲೈಫ್, ಅದಕ್ಕೆ ನಾವೇನಂತ ಕರಿತೀವಿ ಬಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಬಯೋಕೆಮಿಸ್ಟ್ರಿ ಯೂಸ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಟು ಎಕ್ಸ್ಪ್ಲೈನ್ ದಿ ಬಯಾಲಜಿ ಅಟ್ ಮಾಲಿಕ್ಯುಲರ್ ಲೆವೆಲ್. ತುಂಬ ಸ್ಮಾಲ್ ಲೆವೆಲಲ್ಲಿ, ಅಟಾಮಿಕ್ ಲೆವೆಲಲ್ಲಿ ಏನು ಆಗ್ತಾ ಇದೆ, ಕೆಮಿಕಲ್ ಚೇಂಜಸ್ ಏನಾಗ್ತಾ ಇದೆ, ಫಿಸಿಕಲ್ ಚೇಂಜಸ್ ಏನಾಗ್ತಾ ಇದೆ, ಆರ್ ವಾಟ್ ಪ್ರಿನ್ಸಿಪಲ್ ಇಟ್ ಇಸ್ ಹ್ಯಾಪ್ನಿಂಗ್, ಅದನ್ನೆಲ್ಲ ಹೇಳ್ತಾರಲ್ಲ, ಅಂಥ ಸ್ಟಡಿ ಮಾಡೋದಕ್ಕೆ ನಾವೇನಂತ ಕರಿತೀವಿ ಬಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಯಾರು ಅದನ್ನು ಸ್ಟಡಿ ಮಾಡ್ತಾರಲ್ಲ ಅವ್ರಿಗೆ ಬಯೋಕೆಮಿಸ್ಟ್ ಅಂತ ಕರೀತಾರೆ. ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಬಯೋಕೆಮಿಸ್ಟ್ರಿ ಆರ್ ಕಾಮನ್ ಟು ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಏನು ಕೆಲಸ ಆಗ್ತಾ ಇದೆ ಅದನ್ನು ತಿಳ್ಕೊಳ್ತೀವಲ್ಲ ನಾವು, ಅದಕ್ಕೆ ಏನಂತ ಕರಿತೀವಿ ಬಯೋಕೆಮಿಸ್ಟ್ರಿ. ಆಸ್ ದ ನೇಮ್ ಇಂಡಿಕೇಟ್ಸ್, ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ. ಬಯಾಲಜಿಕಲ್ ಏನಾಗುತ್ತೆ, ಲಿವಿಂಗ್ ಪ್ರೋಸೆಸ್ ಹೇಗಾಗುತ್ತೆ ಅಂತ, ವಿತ್ ರೆಸ್ಪೆಕ್ಟ್ ಟು ಕೆಮಿಸ್ಟ್ರಿ, ವಿತ್ ರೆಸ್ಪೆಕ್ಟ್ ಟು ಕೆಮಿಕಲ್ ಎಲಿಮೆಂಟ್ಸ್, ವಿತ್ ರೆಸ್ಪೆಕ್ಟ್ ಟು ಕಾಂಪೋಸಿಷನ್ ಆಫ್ ದಿ ಎಲಿಮೆಂಟ್ಸ್, ವಿತ್ ರೆಸ್ಪೆಕ್ಟ್ ಟು ದಿ ಸ್ಟ್ರಕ್ಚರ್, ಅದನ್ನೆಲ್ಲ ಹೇಳುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ ಬಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಹಾಗಾದರೆ ಇದು ಯಾವಾಗ ಸ್ಟಾರ್ಟ್ ಆಯಿತು? ಅರ್ಲಿ 19th ಸೆಂಚುರಿಯಲ್ಲಿ ಆರಿಜಿನ್ ಆಯಿತು ಬಯೋಕೆಮಿಸ್ಟ್ರಿನ. ದ ಟರ್ಮ್ ಬಯೋಕೆಮಿಸ್ಟ್ರಿ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ ಬೈ ಜರ್ಮನ್ ಕೆಮಿಸ್ಟ್ ಕಾರ್ಲ್ ನ್ಯೂಬರ್ಗ್ ಇನ್ 1903. ತುಂಬ ಜನ ಕಾಂಟ್ರಿಬ್ಯೂಟ್ ಕೊಟ್ಟಿದ್ದಾರೆ. ಫಸ್ಟ್ ವೂಲರ್ ಅಂತ, ಹಿ ವಾಸ್ ದ ಒನ್ ಹೂ ಡಿಸ್ಪ್ರೂವ್ ದಿ ವೈಟಲ್ ಫೀಲ್ಡ್ ಥಿಯರಿ. ಮುಂಚೆಲ್ಲ ಏನು ಹೇಳ್ತಿದ್ರು ಅಂದರೆ, ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ಏನೇ ಆ್ಯಕ್ಟಿವಿಟೀಸ್ ಆಗಬೇಕಲ್ಲ, ಇಟ್ ಈಸ್ ಹ್ಯಾಪನಿಂಗ್ ಓನ್ಲಿ ಬಿಕಾಸ್ ಆಫ್ ಸಮ್ ವೈಟಲ್ ಫೋರ್ಸ್ ಪ್ರೆಸೆಂಟ್ ಇನ್ ದಿ ನೇಚರ್. ದೇವರು ಅಂತ ಇದೆ, ದೇವರಷ್ಟೇ ಮಾಡೋಕ್ಕೆ ಸಾಧ್ಯ, ನಾವು ಅದನ್ನೆಲ್ಲ ಬಯಾಲಜಿಕಲ್ ಪ್ರೋಸೆಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದು ವೈಟಲ್ ಫೋರ್ಸ್ ಥಿಯರಿ. ಆಲ್ ದಿ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ ಒಬ್ಟೈನ್ ಫ್ರಮ್ ದಿ ನೇಚರ್ ಅಂತ ಹೇಳಿದ್ರು. ಸೊ ಅದಕ್ಕೆ ಏನಂತ ಕರೆದ್ವಿ ನಾವು ವೈಟಲ್ ಫೋರ್ಸ್ ಥಿಯರಿ ಅಂತ ಹೇಳಿದ್ವಿ. ಇಟ್ ಹ್ಯಾಸ್ ಬೀನ್ ವ್ಯಾನಿಶ್ಡ್ ಬೈ ದಿ ಇನ್ವೆನ್ಷನ್ ಆಫ್ ಯೂರಿಯಾ ಬೈ ದಿ ಹೂಲರ್. ಸೊ ಹಾಗೆ ತುಂಬ ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದಕ್ಕೆ ಕರೆಕ್ಟಾಗಿ ಪ್ರಾಮಿನೆಂಟ್ ಆಗಿ ಇದೆ ಅಂತ ಹೇಳಿದ್ದು ಯಾರು ಅಂತಂದರೆ ಕಾರ್ಲ್ ನ್ಯೂಬರ್ಗ್ ಇನ್ 1903. In 1940s, the clinical biochemistry evolved as an autonomous field. ಸೊ ಬಯೋಕೆಮಿಸ್ಟ್ರಿ 1903 ಆಗಿದೆ. ಅದಾದಮೇಲೆ ಒಂದು 40-50 ಇಯರ್ಸಲ್ಲಿ ಬಯೋಕೆಮಿಸ್ಟ್ರಿ ಎವಾಲ್ವ್ಡ್ ಇಟ್ ಸೆಲ್ಫ್ ಇಂಟು ಎ ಮೆನಿ ಬ್ರಾಂಚಸ್ ಆಫ್ ಬಯೋಕೆಮಿಸ್ಟ್ರಿ. ಅದರಲ್ಲಿ ಒಂದು ಯಾವುದು ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ, ವಿಚ್ ಗೋಯಿಂಗ್ ಟು ಅಪ್ಲಿಫ್ಟ್ ದಿ ಲೈಫ್ ಸ್ಪ್ಯಾನ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್. ಯಾಕಂದರೆ ಇದರದ್ದು ಏಮ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ಬಯೋಕೆಮಿಸ್ಟ್ರಿ ಏನಿದೆ, ಟು ನೋ ದಿ ಬಯೋಮಾಲಿಕ್ಯೂಲ್ ಕಂಪೋಸ್ಡ್ ಇನ್ ದಿ ಹ್ಯೂಮನ್ ಬಾಡಿ. ಸೊ ಬಯೋಮಾಲಿಕ್ಯೂಲ್ಸ್ ಅಂತಂದರೆ ಬಯಾಲಜಿಕಲ್ ಮಾಲಿಕ್ಯೂಲ್ಸ್, ಲಿವಿಂಗ್ ಸೆಲ್ಸ್ ಇರುತ್ತಲ್ಲ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರೋವಂಥ ಪಾರ್ಟ್ಸ್, ಸೆಲ್ ಆಗಿರ್ಬೋದು ಅಥವಾ ಸೆಲ್ ವಾಲ್ ಆಗಿರ್ಬೋದು, ಮೈಟೋಕಾಂಡ್ರಿಯಾ ಆಗಿರ್ಬೋದು, ಸೈಟೋಪ್ಲಾಸಮ್ ಆಗಿರ್ಬೋದು, ಸೋ ಮೆನಿ ಪಾರ್ಟ್ ವಿಲ್ ಬಿ ದೇರ್. ಸೊ ಅದರಲ್ಲಿರುವಂಥ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ ಬಯೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಅದು ಏನೇನು ಕೂಡ ಇದೆ, ಅದರದ್ದು ಕೆಮಿಸ್ಟ್ರಿ ಏನಿದೆ, ಅದರ ಸ್ಟ್ರಕ್ಚರ್ ಏನಿದೆ, ಅಕರೆನ್ಸ್ ಎಲ್ಲಿದೆ, ಲೊಕೇಶನ್ ಎಲ್ಲಿದೆ, ಫಂಕ್ಷನ್ಸ್ ಹೇಗೆ ಮಾಡುತ್ತೆ, ವಾಟ್ಸ್ ದ ರೋಲ್. ಫಂಕ್ಷನ್ ಅಂದರೆ ಅದು ಜಾಸ್ತಿ ಆದರೂ, ಬಯೋಮಾಲಿಕ್ಯೂಲ್ಸ್ ಜಾಸ್ತಿ ಆದರೂ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ಆದರೂ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನೆಲ್ಲ ತಿಳ್ಕೊಳ್ಳೋದು ಯಾವುದಕ್ಕೆ ಅಂತಂದರೆ ಬಯೋಕೆಮಿಸ್ಟ್ರಿ ಅಂತ ತಿಳ್ಕೊಳ್ತೀವಿ. To determination the mode and action of biomolecules by the isolation and structural elucidation of biomolecules. ನಾವು ಮುಂಚೆನೇ ಹೇಳಿದಾಗೆ ಬಯೋಮಾಲಿಕ್ಯೂಲ್ಸು ನೇಚರಲ್ ಅಷ್ಟೇ ಇಲ್ದಲೇನು ಸ್ಟ್ರಕ್ಚರಲಿ ನಾವು ಅಂದರೆ ಆರ್ಟಿಫಿಷಿಯಲಿ ನಾವು ಪ್ರಿಪೇರ್ ಮಾಡ್ಬೋದು. ಅದರದ್ದು ಸ್ಟ್ರಕ್ಚರ್ ಎಲ್ಸಿಡೇಷನ್ ಏನಿದೆ, ಐಸೋಲೇಷನ್ ಹೇಗೆ ಮಾಡೋದು, ಅದನ್ನೆಲ್ಲ ತಿಳ್ಕೊಳ್ಳೋದು, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಯಾವುದರಲ್ಲಿ ಇದ್ರೆ ಬಯೋಕೆಮಿಸ್ಟ್ರಿನಲ್ಲೇ ಅರ್ಥ ಮಾಡ್ಕೊಳ್ತೀವಿ. ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ಲಿ ಆಲ್ ದಿ ಆರ್ಗನೈಸ್ಡ್ ಬಯೋಕೆಮಿಕಲ್ ಪ್ರೋಸೆಸ್. ನಿಮಗೆ ಗೊತ್ತಿರ್ಬೋದು, ನಮ್ಮ ಬಾಡಿ ಒಳಗಡೆ ಇರುವಂಥ ಎಲ್ಲ ಪ್ರೋಸೆಸ್ಸು ಸಿಸ್ಟಮ್ಯಾಟಿಕ್ ಆಗಿದೆ, ಆರ್ಗನೈಸ್ಡಾಗಿ ಆಗುತ್ತೆ. ಸೊ ಹೆಂಗೆ ಬೇಕೋ ಹಂಗೆ ಎರಾಪಿರಿ ಆಗಲ್ಲ. ಸೊ ಅದು ಆರ್ಗನೈಸ್ಡ್ ಆಗಿರೋ ಬಯೋಕೆಮಿಕಲ್ ಪ್ರೋಸೆಸ್ನ ಹೇಗೆ ಆಗ್ತಾ ಇದೆ ಅದನ್ನು ಮಾಲಿಕ್ಯುಲರ್ ಲೆವೆಲಲ್ಲಿ, ಸಬ್ ಮಾಲಿಕ್ಯುಲರ್ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಬಯೋಕೆಮಿಸ್ಟ್ರಿ ಬೇಕು. ಅದು ಅರ್ಥ ಮಾಡ್ಕೊಳ್ಳೋದೇ ಬಯೋಕೆಮಿಸ್ಟ್ರಿದು ಆಬ್ಜೆಕ್ಟಿವ್. ಐಡೆಂಟಿಫಿಕೇಷನ್ ಆಫ್ ದಿ ಡಿಸೀಸಸ್ ಮೆಕ್ಯಾನಿಸಮ್. ಓಕೆ, ಇವಾಗ ಗೊತ್ತಾಗಿದೆ ಏನೇನು ಪ್ರಾಬ್ಲಮ್ ಇದೆ ಅಂತ.
ಸೊ ಅದರಿಂದ ನಮಗೆ ರಿಪರ್ಕಷನ್ಸ್ ಏನಾಗ್ತಾ ಇದೆ, ಸೊ ಅದರಿಂದ ಡಿಸೀಸಸ್ ಬರ್ತಾ ಇದೆಯಾ, ಇನ್ಬಾರ್ನ್ ಎರರ್ಸ್ ಇನ್ ಮೆಟಬಾಲಿಸಮ್, ಸ್ಟಡಿ ಆಫ್ ಆರ್ಗನೋಜೆನಿಸಿಸ್ ಇನ್ ಕ್ಯಾನ್ಸರ್ ಸೆಲ್ಸ್ ಹೇಗಾಗುತ್ತೆ, ಈಗ ಇದರಿಂದ ಬರುತ್ತೆ, ಹಿಂಗೆ ಆಗ್ತಾ ಇದೆ, ಹಿಂಗೆ ವೇರಿಯೇಷನ್ ಆಗ್ತಾ ಇದೆ ಅಂದ ತಕ್ಷಣ ನಮಗೆ ಮಾಲಿಕ್ಯುಲರ್ ಲೆವೆಲ್ಲಿ, ಸಬ್ ಮಾಲಿಕ್ಯುಲರ್ ಲೆವೆಲಲ್ಲಿ, ಸಬ್ ಸೆಲ್ಯುಲರ್ ಲೆವೆಲಲ್ಲಿ ಹಿಂಗೇನೋ ಚೇಂಜ್ ಆಗಿದ ತಕ್ಷಣ ಏನೋ ಪ್ರಾಬ್ಲಮ್ ಆಗುತ್ತೆ ಅಂದರೆ ಆ ಪ್ರಾಬ್ಲಮ್ ಆಗದೆ ಇರೋದು ಹೇಗೆ ನೋಡ್ಕೋಬೇಕು, ಸೊ ಯಾವ ರೀತಿ ಅದನ್ನು ಪ್ರಿವೆಂಟ್ ಮಾಡಬೇಕು, ಅದನ್ನೆಲ್ಲ ನೋಡುವಂಥದ್ದು ನಾವು ಬಯೋಕೆಮಿಸ್ಟ್ರಿನಲ್ಲಿ. ವಾಟ್ಸ್ ಅನ್ ಇಂಪ್ಯಾಕ್ಟ್ ಆಫ್ ಬಯೋಕೆಮಿಸ್ಟ್ರಿ? ಈಗ ನಾನು ಮುಂಚೆನೇ ಹೇಳ್ದಂಗೆ ಬಯೋಕೆಮಿಸ್ಟ್ರಿಯಿಂದ ನಮ್ಮ ಲೈಫ್ ಸ್ಪ್ಯಾನ್ ಆಗಿರ್ಬೋದು ಅಥವಾ ನಮ್ಮದು ಲೈಫ್ ಸ್ಟ್ಯಾಂಡರ್ಡ್ ಆಗಿರ್ಬೋದು ಎಲ್ಲನೂ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಮೆಡಿಸಿನಲ್ಲಿ ಇಂಪ್ಯಾಕ್ಟ್, ಬಿಕಾಸ್ ಲಾಟ್ ಆಫ್ ಇನೋವೇಷನ್ಸ್ ಹ್ಯಾವ್ ಬೀನ್ ಡನ್ ಎವ್ರಿ ಡೇ. ಪ್ರತಿ ದಿವಸನೂ ಹೊಸದು ಏನಾಗ್ತಾ ಇದೆ, ಅದಕ್ಕೆ ಆ್ಯಡ್ ಆಗ್ತಾ ಇದೆ. ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡೋದಕ್ಕೆ, ನಮಗೆ ಪ್ರಾಬ್ಲಮ್ ಇಲ್ಲದೆ ಇರೋದಕ್ಕೆ ತುಂಬ ಥರದ್ದು ಅದು ಗೊತ್ತಾಗ್ತಾ ಇದೆ. ಅಗ್ರಿಕಲ್ಚರಲ್ಲಿ ಹೆಲ್ಪ್ ಆಗ್ತಿದೆ ಬಯೋಕೆಮಿಸ್ಟ್ರಿ, ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸಲ್ಲಿ ಹೆಲ್ಪ್ ಆಗ್ತಿದೆ, ಎನ್ವೈರನ್ಮೆಂಟಲ್ ಅಪ್ಲಿಕೇಶನ್. ನೌಡೇಸ್ ವಿ ಆರ್ ಡೂಯಿಂಗ್ ಲಾಟ್ ಆಫ್ ಪೊಲ್ಯೂಷನ್. ಆ ಪೊಲ್ಯೂಷನ್ನ ಪ್ರಿವೆಂಟ್ ಮಾಡೋದು ಹೆಂಗೆ, ಆ ಪೊಲ್ಯೂಷನ್ ಪ್ರಿವೆಂಟ್ ಮಾಡ್ದಲ್ಲ ಇದ್ದರೆ ಹೌ ಇಟ್ ಗೋಯಿಂಗ್ ಟು ಇಂಟ್ರ್ಯಾಕ್ಟ್ ವಿತ್ ಅವರ್ ಬಯಾಲಜಿಕಲ್ ಸಿಸ್ಟಮ್, ಲಿವಿಂಗ್ ಸಿಸ್ಟಮ್ ಜೊತೆಗೆ ಹೆಂಗೆ ಇಂಟ್ರ್ಯಾಕ್ಟ್ ಮಾಡುತ್ತೆ, ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗತ್ತೆ. ಇಲ್ಲಿ ನೋಡಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಇದನ್ನಿದೆ. ಲೈಫ್ ಬಿಫೋರ್ ಬಯೋಕೆಮಿಸ್ಟ್ರಿ ಹೇಗಿತ್ತು ಅಂದರೆ, ಡಾಕ್ಟರ್ ಹಾಕ್ತಾ ಇರ್ತೀರ ನೀವು, ಎಲ್ಲಿ ಹಾಕಬೇಕು ಅಂತ ಗೊತ್ತಿಲ್ಲ, ಎಲ್ಲೋ ಹೊಡಿತಿರ್ತೀರ. ಮುಂಚೆ ಡಾಕ್ಟರ್ಗಳು ಏನು ಮಾಡ್ತಾ ಇದ್ರು, ಏನು ಆಗ್ತಿದೆ ಅಂತಲೇ ಗೊತ್ತಾಗ್ತಿರಲಿಲ್ಲ ಅವ್ರಿಗೆ. ಡಯಾಗ್ನೋಸ್ ಮಾಡೋದೇ ಕಷ್ಟ ಆಗ್ಬಿಡ್ತು. ಅಷ್ಟೊತ್ತಾಗಲೇ ಅವನು ಪೇಷಂಟು ಸತ್ತೇ ಹೋಗ್ಬಿಡ್ತಿದ್ದ. ಸೊ ಈಗ ಡಯಾಗ್ನೋಸ್ ಮಾಡೋದು ಎಷ್ಟು ಈಸಿ ಆಗಿದೆ ಅಂದರೆ ಅಷ್ಟು ಈಸಿ ಆಗಿದೆ. ಸೊ ಎಕ್ಸಾಕ್ಟ್ಲಿ ಯಾವ ಪೋರ್ಷನಲ್ಲಿ ಏನಾಗಿದೆ ಅಂತ ನೋಡಿಕೊಂಡು ಅದನ್ನು ಸ್ಕ್ಯಾನ್ ಮಾಡಿ, ಸಿ ಟಿ ಸ್ಕ್ಯಾನ್ ಮಾಡಿ ಹೇಗಾಗಿದೆ, ಎಷ್ಟಾಗಿದೆ ಎಲ್ಲ ಚೆಕ್ ಮಾಡಿಕೊಂಡು ನಾವು ಮಾಡ್ತಾ ಹೋಗ್ತೀವಿ. ಸೊ ಬಯಾಲಜಿಕಲ್ ಸಿಸ್ಟಮ್ಸಲ್ಲಿ ಮಾಡುವಂಥದ್ದು ಹೇಗಿದೆ ಅಂದರೆ, ತುಂಬ ಸ್ಮಾಲ್ ಲೆವೆಲಲ್ಲಿ, ಸೆಲ್ಯುಲರ್ ಲೆವೆಲಲ್ಲಿ, ಮಾಲಿಕ್ಯುಲರ್ ಲೆವೆಲಲ್ಲಿ ಅದನ್ನು ಸ್ಟಡಿ ಮಾಡ್ತಾ ಹೋಗ್ತಾರೆ ಬಯೋಕೆಮಿಸ್ಟ್ಗಳು. ಸೊ ಅವರು ಎಕ್ಸ್ರೇ ಡಿಫ್ರಾಕ್ಷನ್ನ ಯೂಸ್ ಮಾಡ್ತಾರೆ, ಅದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನ ಯೂಸ್ ಮಾಡ್ತಾರೆ, ಮೈಕ್ರೋಸ್ಕೋಪ್ನ ಯೂಸ್ ಮಾಡ್ತಾರೆ, ಬರೀ ಕಣ್ಣು ಯೂಸ್ ಮಾಡ್ತಾರೆ. ಸೊ ಬೇರೆ ಬೇರೆ ಲೆವೆಲಲ್ಲಿ ಅವ್ರೇನು ಮಾಡ್ತಾ ಹೋಗ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ. ಬಯಾಲಜಿಕಲ್ ಚೇಂಜಸ್ ವಿತಿನ್ ದಿ ಬಯಾಲಜಿಕಲ್ ಸಿಸ್ಟಮ್ ಹೇಗಾಗ್ತಿದೆ ಅಂತ ಅವರು ಅಂತ ಹೇಳ್ತೀವಿ. ಹಾಗಾದರೆ ಇದು ಯಾವಾಗ ಸ್ಟಾರ್ಟ್ ಆಯಿತು? ಲೇಟ್ 18th ಅರ್ಲಿ 19th ಸೆಂಚುರಿಯಲ್ಲಿ ಆರಿಜಿನ್ ಆಯಿತು ಬಯೋಕೆಮಿಸ್ಟ್ರಿನ. ದ ಟರ್ಮ್ ಬಯೋಕೆಮಿಸ್ಟ್ರಿ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ ಬೈ ಜರ್ಮನ್ ಕೆಮಿಸ್ಟ್ ಕಾರ್ಲ್ ನ್ಯೂಬರ್ಗ್ ಇನ್ 1903. ತುಂಬ ಜನ ಕಾಂಟ್ರಿಬ್ಯೂಟ್ ಕೊಟ್ಟಿದ್ದಾರೆ. ಫಸ್ಟ್ ವೂಲರ್ ಅಂತ, ಹಿ ವಾಸ್ ದ ಒನ್ ಹೂ ಡಿಸ್ಪ್ರೂವ್ ದಿ ವೈಟಲ್ ಫೀಲ್ಡ್ ಥಿಯರಿ. ಮುಂಚೆಲ್ಲ ಏನು ಹೇಳ್ತಿದ್ರು ಅಂದರೆ, ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ಏನೇ ಆ್ಯಕ್ಟಿವಿಟೀಸ್ ಆಗಬೇಕಲ್ಲ, ಇಟ್ ಈಸ್ ಹ್ಯಾಪನಿಂಗ್ ಓನ್ಲಿ ಬಿಕಾಸ್ ಆಫ್ ಸಮ್ ವೈಟಲ್ ಫೋರ್ಸ್ ಪ್ರೆಸೆಂಟ್ ಇನ್ ದಿ ನೇಚರ್. ದೇವರು ಅಂತ ಇದೆ, ದೇವರಷ್ಟೇ ಮಾಡೋಕ್ಕೆ ಸಾಧ್ಯ, ನಾವು ಅದನ್ನೆಲ್ಲ ಬಯಾಲಜಿಕಲ್ ಪ್ರೊಸೆಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದು ವೈಟಲ್ ಫೋರ್ಸ್ ಥಿಯರಿ. ಆಲ್ ದಿ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ ಒಬ್ಟೈನ್ ಫ್ರಮ್ ದಿ ನೇಚರ್ ಅಂತ ಹೇಳಿದ್ರು. ಸೊ ಅದಕ್ಕೆ ಏನಂತ ಕರೆದ್ವಿ ನಾವು, ವೈಟಲ್ ಫೋರ್ಸ್ ಥಿಯರಿ ಅಂತ ಹೇಳಿದ್ವಿ. ಇಟ್ ಹ್ಯಾಸ್ ಬೀನ್ ವ್ಯಾನಿಶ್ಡ್ ಬೈ ದಿ ಇನ್ವೆನ್ಷನ್ ಆಫ್ ಯೂರಿಯಾ ಬೈ ದಿ ಹೂಲಾ. ಸೊ ಹಾಗೆ ತುಂಬ ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದಕ್ಕೆ ಕರೆಕ್ಟಾಗಿ ಪ್ರಾಮಿನೆಂಟ್ ಆಗಿ ಇದೆ ಅಂತ ಹೇಳಿದ್ದು ಯಾರು ಅಂತಂದರೆ ನಮಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಬಯೋಕೆಮಿಸ್ಟ್ರಿ ತೊಗೊಂಡ್ರೆ, ಬಯೋಕೆಮಿಸ್ಟ್ರಿನಲ್ಲಿ ಮೇಜರಾಗಿ ನಾವು ಮಾಡೋವಂಥದ್ದು 2 ಪಾರ್ಟ್ನ ಮಾಡ್ತೀವಿ. ಒಂದು ಮೆಡಿಕಲ್ ಬಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ, ಇನ್ನೊಂದು ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಮೆಡಿಕಲ್ ಬಯೋಕೆಮಿಸ್ಟ್ರಿನಲ್ಲಿ ಏನು ಮಾಡ್ತೀವಿ ನಾವು ಅಂದರೆ, ಕೆಮಿಕಲ್ ಬೇಸಿಸ್ ಹೇಗೆ ಆಗ್ತಾ ಇದೆ, ಅದರ ಸ್ಟ್ರಕ್ಚರ್ ಹೇಗಿದೆ, ಲೊಕೇಶನ್ ಹೇಗಿದೆ, ಹೇಗೆ ಫಂಕ್ಷನ್ ಮಾಡ್ತಿದೆ ಅದನ್ನು ನೋಡ್ಕೊಳ್ತೀವಿ. ಸೊ ಕ್ಲಿನಿಕಲ್ ಬಯೋಕೆಮಿಸ್ಟ್ರಿಯಲ್ಲಿ ಏನು ಮಾಡ್ತೀವಿ ಅಂದರೆ, ಡಯಾಗ್ನೋಸ್ ಮಾಡ್ತೀವಿ, ಥೆರಪಿ ಕೊಡ್ತೀವಿ. ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಜಾಸ್ತಿ ಆದರೆ ಏನಾಯಿತು, ಕಡಿಮೆ ಆದರೆ ಏನಾಯಿತು, ಅದನ್ನೆಲ್ಲ ಸ್ಟಡಿ ಮಾಡೋದು, ಯಾಕೆ ಆಗ್ತಿದೆ ಅಂತ ಐಡೆಂಟಿಫೈ ಮಾಡೋದು, ಡಯಾಗ್ನೈಸ್ ಮಾಡೋದು, ಅದಕ್ಕೆ ಥೆರಪಿ ಏನಿದೆ ಅದನ್ನು ಕೊಡೋದು, ಅದೆಲ್ಲನೂ ನಮಗೆ ಬಯೋಕೆಮಿಸ್ಟ್ರಿಯಲ್ಲಿ ಆಗುತ್ತೆ. ಸೊ ಬಯೋಕೆಮಿಸ್ಟ್ರಿ ಓದಿದ್ರೆ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಲಾಟ್ ಆಫ್ ಆಪರ್ಚುನಿಟಿ. ನಿಮಗೆ ಬೇಕಾದಷ್ಟು ಆಪರ್ಚುನಿಟಿ ಇದೆ. ಈಗ ನಿಮಗೆ ಗೊತ್ತಾಗಿದೆ, ಮೆಡಿಸಿನ್ ಇರ್ಬೋದು, ಹೆಲ್ತ್ ಸೆಕ್ಟರ್ ಇರ್ಬೋದು, ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಪರ್ಟಿಕ್ಯುಲರ್ಲಿ ಇನ್ ದಿಸ್ ಪೆಂಡಮಿಕ್ ಟೈಮಲ್ಲಿ ಏನಾಗ್ತಿದೆ ಅಂತಂದರೆ, ಎವ್ರಿ ಡೇ ಎವ್ರಿ ಮಿನಿಟ್ ಹೊಸದು ಇನ್ವೆನ್ಷನ್ಸ್ ಬರ್ತಾ ಇದೆ, ಹೊಸದು ಐಡಿಯಾಗಳು ಕೊಡ್ತಾ ಇದ್ದಾರೆ. ಈ ಥರ ಪ್ರಿವೆಂಟ್ ಮಾಡ್ಬೋದು, ಈ ಥರ ಪ್ರಿವೆಂಟ್ ಆಗ್ಬೋದು, ಈ ಥರ ಮೆಷರ್ ಮಾಡಿ, ಆ ಥರ ಮೆಷರ್ ಮಾಡಿ. ಸೊ ಎವ್ರಿ ಡೇ ಅದೇನಾಗ್ತಾ ಇದೆ, ನಮಗೆ ಈಸಿಯಾಗಿ ರೆಕಗ್ನೈಸ್ ಮಾಡೋಕ್ಕೆ. ಈಗ ನಮಗೆ ಕರೋನಾ ಟೆಸ್ಟ್ ಮಾಡೋದಕ್ಕೆ RT-PCR ಮಾಡ್ತೀವಿ ಅಂತಂದರೆ 2 days ಬೇಕಾಗಿತ್ತು. ಈಗ ನಾವು CT ಸ್ಕ್ಯಾನ್ ಮಾಡ್ತಾರೆ, ಇಮಿಡಿಯೇಟ್ಲಿ ವಿತಿನ್ 10 minutes ನಿಮಗೆ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ಏನಾಗ್ತಿದೆ, ಮೆಡಿಕಲಿ ಚೇಂಜ್ ಆಗ್ತಾ ಇದೆ. ಅದಕ್ಕೆಲ್ಲ ಕಾರಣ ಯಾವುದು ಅಂದರೆ ಬಯೋಕೆಮಿಸ್ಟ್ರಿ ಕಾರಣ ಆಗುತ್ತೆ. ಸೊ ಇಟ್ ಅಪ್ಲಿಫ್ಟೆಡ್ ಅವರ್ ಲೈಫ್ ಸ್ಪ್ಯಾನ್ ಇರ್ಬೋದು, ನಮ್ಮದು ಲೈಫ್ ಸ್ಟೈಲ್ ಇರ್ಬೋದು, ನಮ್ಮದು ಲಿವಿಂಗ್ ಆಪರ್ಚುನಿಟೀಸ್ ಇರ್ಬೋದು, ನಮ್ಮದು ಲೈಫ್ ಸ್ಪ್ಯಾನ್ ಇರ್ಬೋದು, ಎಲ್ಲನೂ ಇನ್ಕ್ರೀಸ್ ಮಾಡ್ತಾ ಇದೆ ಬಯೋಕೆಮಿಸ್ಟ್ರಿ. ಹಾಗಾಗಿ ಇಟ್ ಹ್ಯಾಸ್ ಲಾಟ್ ಆಫ್ ಆಪರ್ಚುನಿಟಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.